ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಅದು ಅಂಗಡಿಯವರು ಮಾತಾಡ್ಬೇಕಲ್ಲ ಜನ ಒಂದು ಜಾಗ ಇಲ್ಲ, ಮತ್ತೆ ವಾರ್ಡ್ರಿ ಸಾವಿಗೆ ಹೌದು ಮಾರ, ಇಲ್ಲಿ ಬಂದು ಸಾಯ್ತಾ ಇರೋದು ಎಂತ ಇಲ್ಲಿವರೆಗೆ ನಡ್ಕೊಂಡು ಬಂದು. ಮತ್ತೆ ಈಗ ಇನ್ನೂ ಖಾಲಿ ಆಗ್ಲಿಲ್ಲ, ಇನ್ನೂ ಹಾಕ್ಬೇಕಲ್ಲ ಇಲ್ಲಿಗೆ. ಸ್ವರ್ಗ ಸ್ವರ್ಗ ಅನ್ಕೊಳ್ಳಿ ಬ್ರೋ, ಸ್ವರ್ಗ. ಮತ್ತೆ ಆ ಕಡೆ ಸಹ ನೋಡಿ, ಒಳಗಿಂದ ಕಾಣ್ತದ ಗೊತ್ತಿಲ್ಲ, ಬಟ್ ನೋಡಿ ಎಷ್ಟಾಗ್ತದೆ ಅಷ್ಟು ತೋರಿಸ್ತೀನಿ. ಮತ್ತೆ ಅಲ್ಲಿ ಎಲ್ಲ ನೋಡಿ ಅಲ್ಲಿಗೆ ಮತ್ತೆ ಎತ್ತಕ್ಕೆ ಹಾಕೋದು ಅದು ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲ. ಅಲ್ಲಿ ನೋಡಿ ಎಂಥದ ಮಾಡ್ತದೆ, ಎಂಥದ ಕರೆಂಟ್ ಇದ್ದ ಅಂತ. ಕೊಯ್ಲಿಕ್ಕೆಲ್ಲ ಆಗ್ಬೋದಲ್ಲ. ಮಾವಿನಕಾಯಿ ಕೊಯ್ಲಿಕ್ಕೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫೈನಲಿ ಟೈರ್ ಇದ್ದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಹೊರಡುವ ಸಮಯ. 12 ಗಂಟೆಗೆ ಬಂದವರು ನೋಡಿ, 12:48. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಒಮ್ಮೊಮ್ಮೆ ಕೆಲಸ ಇದ್ದಾಗ ಕೆಲಸ ಮಾಡಿಸಲೇಬೇಕು, ಆಗ ಟೈಮ್ ಹೋಗೋದು ಸಹ ಗೊತ್ತಾಗೋದಿಲ್ಲ. ಬನ್ನಿ ಈಗ ಇಲ್ಲಿಂದ ಸೀದಾ ಹೋಗುವ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಒಂದು ಅಂಗಡಿ ಸಿಗ್ತದೆ, ಅಲ್ಲಿ ಖಾಲಿ ಮಾಡಿಕೊಂಡು ಮತ್ತೆ ಸೀದಾ ಚಾರ್ಮಾಡಿಗೆ ಹೋಗುವ. ನಮ್ಮ ಗಾಡಿಯನ್ನು ಬಂದು ಈಗ ಸೆಕೆಂಡ್ ಪಾಯಿಂಟ್ ಹತ್ರ ಸೈಡಿಗೆ ಹಾಕಿದ್ದೇವೆ. ನೋಡ್ಬೋದು ಟೈರಿದ್ದು ಕೆಲಸ ಇಲ್ಲಿ ಮಾಡಿಸಿದ್ದು. ಸೊ ಎಂತ ಮಾಡಿಸಿದ್ದು ಅಂತ ಹೇಳಿದರೆ, ಹೊರಗೆ ಬಟನ್ ಇರಲಿಕ್ಕೆ ಬಾರ್ದು, ಒಳಗಡೆ ಬಟನ್ ಇರಬೇಕು. ಯಾಕಂತೇಳಿದರೆ ಒಳಗಡೆ ಈ ಥರ ಫ್ಲ್ಯಾಟ್ ಇದ್ದರೆ ಅಳಕ್ಕ ಹೋಗ್ತದೆ, ಅದಕ್ಕೋಸ್ಕರ ಇದನ್ನು ತಿರುಗಿಸಿ ಹಾಕಿ ಒಳಗಡೆ ಬಟನ್ ಇದ್ದದನ್ನು ಒಳಗಡೆ ಹಾಕಿ ಫ್ಲ್ಯಾಟ್ ಇದ್ದದನ್ನು ಹೊರಗೆ ಹಾಕಿಸಿದ್ದು. ನಮ್ಮ ಜುನೈದ್ ಬೈ ಖಾಲಿ ಮಾಡ್ತಾ ಇದ್ದಾರೆ, ಅಲ್ಲ ನನ್ನನ್ನು ಕಾಯ್ತಾ ಇದ್ದಾರೆ ಗೊತ್ತಿಲ್ಲ. ಖಾಲಿ ಮಾಡ್ತಾ ಇದ್ದಾರೆ ಅವರು. ಎಂತ ಮಾಡೋದು? ಹಾಂ ಎಂತ 3? ಇದೊಂದು ಬನ್ನಿ, ಇದೊಂದು ಅಂಗಡಿಗೆ ಹಾಕಿ ಇಲ್ಲಿಂದ ಬಿಲ್ ತಗೊಂಡು ಹೊರಡೋದು. ಇದೊಂದು ಬಾಕ್ಸ್ ಉಂಟು. ಮತ್ತು ಇದೆಲ್ಲ ಹೋಗೋ ದಾರಿಯಲ್ಲಿ ಒಂದು ಸಿಗ್ತದೆ ಚಾರ್ಮಾಡಿ ಹತ್ರ, ಮತ್ತು ಇದು ಚಾರ್ಮಾಡಿ ಜಂಕ್ಷನಲ್ಲಿ. ಐಟಮ್ ಹಾಕಿ ಆಯಿತು. ಈಗ ಜುನೈದ್ ಬೈ ಬಿಲ್ ತರ್ತಾರೆ. ಆ ಗ್ಯಾಪಲ್ಲಿ ಡೋರ್ ಹಾಕ್ಕೊಂಡು ಕೆಳಗಡೆ ಒಂದು ಕಟ್ಟಿಟ್ಟಿದ್ದೇನೆ, ಇದನ್ನು ಎದುರಿಟ್ಟು ಬಿಡುವ. ಮತ್ತೆ ಯಾರು ತೆಗೆಯೋದಲ್ವಾ, ಅದಕ್ಕೋಸ್ಕರ. ಬನ್ನಿ, ಇದೊಂದು ಕಟ್ಟು ಎದುರಿರಲಿ, ಎದುರಿಟ್ಟು ಬಿಟ್ಟರೆ ರಗಾಳ ಇರೋದಿಲ್ಲ. ಇವತ್ತು ಮಳೆ ಎಂಥದಿಲ್ಲ, ನೋಡ್ಬೋದು. ಬೆಳಿಗ್ಗೆ ಸ್ವಲ್ಪ ಮಳೆ ಬಂತು, ಬಟ್ ಈಗ ಮಳೆ ಇಲ್ಲ. ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತೇಳಿ. ಆದರೆ ಸ್ವಲ್ಪ ಬಿಸಿ ಆಗ್ತಾ ಉಂಟು ಮೈಯೆಲ್ಲ. ಬಟ್ ಇದು ಸೂರ್ಯದ್ದು ಕಿರಣ ಇಲ್ಲ, ಬಟ್ ಈ ವಾತಾವರಣಕ್ಕೆ ಯಾಕೋ ಬಿಸಿ ಆಗ್ತಾ ಉಂಟು. ಆ ಕಡೆ ಈ ಕಡೆ ದಟ್ಟವಾದ ಕಾಡು, ನಡುವಲ್ಲಿ ರಸ್ತೆ, ಅದರ ನಡುವೆ ಆ ಕಡೆ ಈ ಕಡೆ ಎಲ್ಲ ಗಾಡಿ. ಜಾಲಿ ಆಗ್ತದಲ್ಲ ಹೋಗ್ಲಿಕ್ಕೆ, ಖುಷಿ ಆಗ್ತದೆ ನೋಡಿ. ಆ ಕಡೆ ಈ ಕಡೆ ಯಾವ ಥರ ಉಂಟಂತೇಳಿ. ಫುಲ್ಲು ಕಾಡು, ದೊಡ್ಡ ಕಾಡು ಅಂತಲ್ಲ ಇದು, ಭಯಂಕರ ದೊಡ್ಡ ಕಾಡು ನೋಡಿ. ಅಲ್ಲ, ಮನುಷ್ಯನನ್ನು ಮೆಚ್ಚಬೇಕು ಮಾರೆ. ಈ ಕಾಡಿನ ನಡುವಲ್ಲಿ ಎಲ್ಲ ಕೊರಿತಾನಲ್ಲ ಬಂದು, ಅದೊಂದು ದೊಡ್ಡ ಒಂದು ಇದು. ಮತ್ತೆಂತಂದೇಳಿ ನಾವೀಗ ಟೈರ್ ಒಂದು ಚೇಂಜ್ ಮಾಡಿಸಿದ್ವಿ ಅಲ್ಲ, ಈಗ ಕುತ್ಕೊಳ್ಳಿಕ್ಕೆ ರಾಜನ ಥರ ಫೀಲ್ ಆಗ್ತುಂಟು. ಯಾಕಂತ ಹೇಳಿದರೆ ಫುಲ್ ಗಾಡಿ ಎತ್ತರ ಆಗ್ತುಂಟು ಅಲ್ಲೋ ದಿನ ಬೈ? ಹಾಂ, ಎತ್ತರ ಆಗ್ತುಂಟು, ಭಾರಿ ಖುಷಿ ಆಗ್ತುಂಟು. ಇನ್ನು ನಮಗೆ 2 ಹೊಸ ಟೈರ್ ಬರಲಿಕ್ಕೆ ಉಂಟು. ಹೊಸ ಟೈರ್ ಬಂದಾಗ ಎಂತ ಮಾಡೋದು ಅಂತ ಹೇಳಿದರೆ, ಈ ಕಡೆದ್ದು ಮತ್ತು ಆ ಕಡೆದ್ದು 2 ಟೈರ್ ಕೂಡ ರಿಸೋಲ್ಗೆ ಕೊಟ್ಟು ಮತ್ತು ಅದನ್ನು ಹಿಂದೆ ಹಾಕಿಸೋದು. 2 ಟೈರು ಹೊಸದ ಎದುರಿಗೆ, ಮತ್ತು ಹಿಂದೆದ್ದು ರಿಸೋಲ್ ಆಗೋದಿಲ್ಲ ಅಂತೆ, ಅದೊಂದು ದೊಡ್ಡ ಉಪದ್ರ. ಬನ್ನಿ ಈಗ ಇಲ್ಲಿಂದ ಆರಾಮ್ಸೆ ಹೋಗೋದು, ಎಲ್ಲಿ ಸಹ ಸ್ಟಾಪ್ ಇಲ್ಲ. ನಮ್ಮ ಚಾರ್ಮಾಡಿ ಇಂಥ 1 ಕಿಲೋಮೀಟ್ರ್ ಎದುರುಗಡೆ ಒಂದು ಶಾಪ್ ಉಂಟು, ಅಲ್ಲಿ ನಿಲ್ಲಿಸಿದರೆ ಆಯಿತು. ಚಲೋ, ಅಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಸೋಮಂತಡ್ಕದಲ್ಲಿದ್ದೇನೆ. ಚಾರ್ಮಾಡಿಯ ಪ್ರಕೃತಿ ಸೌಂದರ್ಯ ಇಲ್ಲಿಗೆ ಕಾಣ್ತಾ ಉಂಟು ನೋಡಿ ಮೇಲ್ಗಡೆ. ಅದೀಗ ಮೋಡ ಮುಚ್ಚಿದೆ, ಫುಲ್ ಫಾಗ್ ಉಂಟು, ಬಟ್ ನಿಮಗೆ ಕಾಣಿಸ್ತಾ ಉಂಟ ಗೊತ್ತಿಲ್ಲ. ಮರದ್ದು ಆ ಕಡೆ ಫುಲ್ ವ್ಯೂ ಕಾಣ್ತಾ ಉಂಟು, ಒಳ್ಳೆ ಕಣ್ಣಿಗೆ ಮುದ ನೀಡ್ತದೆ. ನೋಡುವ, ಮುಂದೊಂದು ದಿವಸ ನಾವು ಕೂಡ ಐಫೋನ್ ತಗೊಳ್ಳುವಲ್ಲ ಜುನೈದ್ ಬೈ? ಐಫೋನ್ ತಗೊಂಡು ವೀಡಿಯೋದ ಮೇಲೆ ವೀಡಿಯೋ ಹಾಕುದು, ಎಂತೆಂಥ ಜಾಗ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಉಂಟು ನೋಡಿ ಅಲ್ಲ, ಫುಲ್ ಜಾಲಿ. ಈಗ ಎಲ್ಲ ಖಾಲಿಯಾಗಿದ್ದೇವೆ, ಎಂಥದ್ದಿಲ್ಲ, ಕಿಸೆಯಲ್ಲಿ 1 ರೂಪಾಯಿ ಸಹ ಇಲ್ಲ. ಹಾಗೆ ಐಫೋನ್ ತೆಗೆಯೋದೆಲ್ಲ ಬರೀ ಕನಸು ನಮ್ಮದು. ಎಂತ ಹೇಳ್ತೀರಾ? ಹಾಂ, ತೆಗಿಬೋದು. ನೀವು ಕೈ ಜೋಡಿಸ್ಬೇಕಷ್ಟೇ. ನೋಡಿ ಮೇಲ್ಗಡೆ ನೋಡಿ, ಎಂಥ ಕಾಡು ಮಾರೆ. ಅದ್ರ ನಡುವೆ ಎಂಥ ಹುಲಿ, ಚಿರತೆ, ಸಿಮ್ಮೆಲ್ಲ ಇರ್ಬೋದಲ್ಲ, ಒಬ್ಬು ನೋಡಿ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ರಾಗಣ್ಣನಲ್ಲಿ ಬಿಟ್ಟು ಬರಬೇಕು ನಡುವಲ್ಲಿ. ನಾವು ಈಗ ಹೋಗ್ತಿರುವ ಹೈವೇ ಹೊಸತ್ತಾಯ್ತಾ, ಹಳತ್ತು ರೋಡು ಆ ಕಡೆ ನೋಡಿ, ಹಳೆ ರೋಡ್ ಅದು.
ನಾವೀಗ ಈ ಕಡೆಯಿಂದ ಹೋಗ್ತಾ ಇರೋದು. ಮುಂಚೆ ಆ ಕಡೆಯಿಂದ ಹೋಗುವಾಗ ಒಂದು ವೈಬ್ ಸಿಗ್ತಾ ಇತ್ತು. ಈಗ ಸಹ ತೊಂದರೆ ಇಲ್ಲ, ಆರಾಮ್ಸೆ ಹೋಗುದು. ನೋಡಿ ಆ ಕಡೆ ಎಲ್ಲ ನೋಡಿ, ಅದೆಲ್ಲ ಮುಂಚೆ ಹೋಗ್ತಿದ್ದ ರೋಡು. ಎಲ್ಲಿಂದ ಎಲ್ಲಿಗೆಲ್ಲ ಕನೆಕ್ಷನ್ ಮಾರೆ ಎಂತ ಅಂತ ಗೊತ್ತಾಗ್ತಾ ಇಲ್ಲ. ಕರೆಕ್ಟಾಗಿ ಚಾರ್ಮಾಡಿಗಿಂತ 1 ಕಿಲೋಮೀಟ್ರ್ ಹಿಂದೆ ಇದ್ದೇವೆ. ಇಲ್ಲಿ ಒಂದು ಪಾಯಿಂಟ್ ಉಂಟು, ಬಟ್ ಇಲ್ಲಿಂದ ಕೆಲಸ ನಡೀತಾ ಉಂಟು ಮಾರೆ. ಗಾಡಿ ಎದುರು ಹಾಕುವ ಸ್ವಲ್ಪ, ಅಲ್ಲೇ ಅಂಗಡಿ ಇರೋದು ಅವ್ರದ್ದು. ಬಟ್ ನೀವು ವ್ಯೂ ನೋಡ್ತಾ ಇರ್ಬೋದು, ಎಷ್ಟು ಚಂದ ಕಾಣ್ತದೆ ಮಾರೆ ಈ ಚಾರ್ಮಾಡಿ ಎಲ್ಲ. ಎಂಥದ ಮಾಡ್ತದೆ, ಎಂಥದ ಕರೆಂಟ್ ಇದ್ದ ಅಂತ. ಮಾವಿನಕಾಯಿ ಕೊಯ್ಲಿಕ್ಕೆ ಇದೇ ಅಂಗಡಿ ಅವ್ರದ್ದು. ಇಲ್ಲಿ ಸೈಡಿಗೆ ಹಾಕುವ, ಸೈಡಿಗೆ ಹಾಕಿ. ಜುನೇದ್ ಬೈ, ಒಳ್ಳೆ ಒಂದು ಕಟ್ಟುಂಟಲ್ಲ ಸಿಕ್ಕದು, ಅದೇ ಆಯಿತಾ? ಚೇಂಜ್ ಇಲ್ಲ ಅಂತೇಳಿ 580 ರೂಪಾಯಿ ಚೇಂಜ್ ಇಲ್ಲ. ಸೊ ಅಲ್ಲೆಲ್ಲ ವ್ಯೂ ನೋಡಿ, ಆ ಕಡೆ ಎಲ್ಲ ಯಾವ ಥರ ಕಾಣ್ತಾ ಉಂಟು. ಸ್ವರ್ಗ ಸ್ವರ್ಗ ಅಂದ್ಕೊಳ್ಳಿ ಬ್ರೋ, ಸ್ವರ್ಗ. ಮತ್ತು ಆ ಕಡೆ ಸಹ ನೋಡಿ, ಒಳಗಿಂದ ಕಾಣ್ತದ ಗೊತ್ತಿಲ್ಲ, ಬಟ್ ನೋಡಿ ಎಷ್ಟಾಗ್ತದೆ ಅಷ್ಟು ತೋರಿಸ್ತೀನಿ. ಮತ್ತು ಅಲ್ಲೆಲ್ಲ ನೋಡಿ, ಈ ಕಡೆಲ್ಲ ಬಂದರೆ ಒಂದೇ ಒಂದು ಅಡ್ವಾಂಟೇಜ್, ಪ್ರಕೃತಿ ಸೌಂದರ್ಯ ಸವಿತಾ ಹೋಗ್ಬೋದು. ಎಷ್ಟು ಚಂದ ಗೊತ್ತುಂಟ. ಆ್ಯಕ್ಚುಲಿ ಈ ಲೈನಿಗೆ ಬರಲಿಕ್ಕೆ ಖುಷಿ ಆಗ್ತದೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಈಗ ನಾವು ಹೋಗುವ ಲೈನೆಲ್ಲ ಈ ಕಡೆ, ಈಗ ಇಲ್ಲಿಂದ ಹೋಗಿ ಮತ್ತು ಕಕ್ಕಿಂಜೆ ಹೋಗಿ ನೆರಿಗೆಲ್ಲ ಹೋಗ್ತೇವಲ್ಲ, ಅದೆಲ್ಲ ಲೈನ್ ಯಾವ ಥರ ಅಂತ ಹೇಳಿದರೆ ಫುಲ್ ಗ್ರೀನರಿ ಆಯಿತಾ. ಎಂಥ ಒಂದು ಪೊಲ್ಯೂಷನ್ ಇಲ್ಲ, ಮತ್ತು ಎಂಥದ್ದು ಒಂದು ಕೆಮಿಕಲ್ ಆ ಥರದ್ದು ಎಂಥದ್ದಿಲ್ಲ. ಹಾಗಾಗಿ ಒಂದು ಖುಷಿ ಇದರಲ್ಲಿ. ಈಗ ಇಲ್ಲಿಂದ ಅಮೌಂಟ್ ತಗೊಂಡು ನೆಕ್ಸ್ಟ್ ಪಾಯಿಂಟ್ ಇರೋದು ಚಾರ್ಮಾಡಿಯಲ್ಲಿ ನಿಸರ್ಗ ಹೋಟೆಲ್ ಅಂತ. ಅಲ್ಲಿ ಆದಮೇಲೆ ಸೀದಾ ಇದೇ ರೋಡಲ್ಲಿ ಬರಬೇಕು. ಇದೇ ರೋಡಲ್ಲಿ ಬಂದು ಹೋಗೋದು. ಅಲ್ಲಿ ಒಂದು ಅಂಗಡಿ ಉಂಟು. ಮತ್ತು ಕಕ್ಕಿಂಜೆ ಕವರ್ ಮಾಡಿ ಆದಮೇಲೆ ಮತ್ತು ಸ್ವಲ್ಪ ರಿಲೀಫ್ ಆಗ್ತದೆ ಅಂತ ಅಂದ್ಕೊಳ್ಳಿ. ಕರೆಕ್ಟಾಗಿ ಒಂದು ಕಾಲಕ್ಕೆ ನಮ್ಮ ಗಾಡಿಯನ್ನು ಚಾರ್ಮಾಡಿಯಲ್ಲಿ ಬಂದು ಸೈಡಿಗೆ ಹಾಕಿದ್ದೇನೆ. ಇದೇ ಹೋಟೆಲ್ ನಿಸರ್ಗ ಅಂತೇಳಿ. ಇಲ್ಲಿ ಐಟಮ್ ಹಾಕ್ಲಿಕ್ಕಿತ್ತು, ಬಟ್ ಮುಂಚೆ ಆ ಹೋಟೆಲ್ ಅವರು ಮತ್ತು ಈ ಅಂಗಡಿಯವರಲ್ಲಿ ತೆಗಿತಾಯಿದ್ರು. ಬಟ್ ಇವಾಗ ಇಲ್ಲ, ಇಲ್ಲಂತ ವೀಡಿಯೋ ಮಾಡೋದಿಲ್ಲ. ಎಂಥ ಐಟಮ್ ಉಂಟು ಅದನ್ನು ಹಾಕಿ ಬೇಗ ಬೇಗ ಹೊರಡುವ. ಎಂತ ಉಂಟು, ಒಂದಿದು ಮತ್ತೊಂದು ಇತ್ತು ಮಾರ, ಚಿಕ್ಕ ಕಟ್ಟು. ಎಲ್ಲಿಗೋಯ್ತು ನೋಡು, ಅದನ್ನು ಹುಡುಕಿ ಹಾಕಿಬಿಡುವ. ವೈಪರ್ ಹಾಕುವ ಹಾಗೆ ಇಲ್ಲ, ಬಿಡುವ ಹಾಗೆ ಇಲ್ಲ. ಯಾಕಂದೇಳಿದ್ರೆ ನೋಡಿ, ಮಳೆ ಹನಿ ಹರಿತಾ ಉಂಟು. ಬಟ್ ವೈಪರ್ ಹಾಕಿದರೆ ಗರ 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 ಸೌಂಡ್ ಬರ್ತದೆ, ಮತ್ತು ಗ್ಲಾಸ್ ಡ್ಯಾಮೇಜ್ ಆಗ್ತದೆ. ಈಗ ಇಲ್ಲೊಂದು ಸೈಡಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಕಾಣಿಸ್ತಾ ಇರ್ಬೋದು, ಪಂಚಶ್ರೀ ಅಂತ. ನಮ್ಮ ಜುನೇದ್ ಬೈ ಹಾಕಿ ಬರ್ತಾರೆ. ಜುನೇದ್ ಬೈ ಎಂತ ಉಂಟು, ಕಡಲೆ ಹಿಟ್ಟು ಮತ್ತು ಮೈದಾ ಕಾಂಡುವ. ಅಲ್ಲಿ ಒಂದು ಕಟ್ಟುಂಟಲ್ಲ, ಅದು ಇಲ್ಲಿ ಸೈಡಿಗೆ ಹಾಕಿದ್ದೇನೆ. ಇಲ್ಲಿ ನಿಲ್ಲಿಸುವಾಗ ಇಲ್ಲ, ಇದು ನಿಜವಾಗಿ ರಸ್ತೆ ಬದಿಯಲ್ಲಿ ಇರುತ್ತೆ ನೋಡಿ. ಬಟ್ ಎಂತ ಮಾಡೋದು, ನಮ್ಮ ಅವಸ್ಥೆ ಇದೆಲ್ಲ ನೋಡುವ. ಜುನೇದ್ ಬೈ ಹಾಕಿ ಬರಲಿ. ಮತ್ತು ಇಲ್ಲಿಂದ ಸೀದಾ ಕಕ್ಕಿಂಜೆಗೆ, ಎಲ್ಲಿ ಸಹ ಸ್ಟಾಪ್ ಇಲ್ಲ. ಇಲ್ಲಿ ಕೂಡ ಒಂದು ಮಾರುತಿ ಸುಜುಕಿ ಶೋರೂಮ್ ರೆಡಿ ಆಗ್ತದೆ ನೋಡಿ. ಎಲ್ಲ ಫುಲ್ ಇಂಪ್ರೂವ್ಮೆಂಟ್ ಅಂತ ಅಂದ್ಕೊಳ್ಳಿ. ನೋಡಿ, ಕಕ್ಕಿಂಜೆ ಹತ್ರ ಇದು. ಇನ್ನೆಲ್ಲ ಮಾರುತಿ ಸುಜುಕಿ ಇಲ್ಲದ್ರೆ ಎಲ್ಲಿರೋದು ಮಾರೆ ಅವ್ರದ್ದು ಶೋರೂಮು? ಇಲ್ಲಿ ಲೋಕಲಲ್ಲಿ ಎಲ್ಲಿ, ಉಜಿರೆಯಲ್ಲಿ ಉಂಟಾ ಅಂತ. ಉಜಿರೆ ಬಿಟ್ಟರೆ ಇಲ್ಲಿ, ಇಲ್ಲದಿದ್ದರೆ ಇಲ್ಲಿ ಅವರೆಲ್ಲ ಉಜಿರೆಗೆ ಹೋಗ್ಬೇಕಿತ್ತು ಕಾಣ್ತದೆ. ಬಟ್ ನೋಡಿ, ಒಳ್ಳೆ ಒಂದು ಇದು. ಮಳೆ ಬರ್ತಾ ಉಂಟು ನೋಡಿ. ಈಗ ಈ ಥರ ಮಳೆ ಬಂದರೆ ಆದರೆ ವೈಪರ್ ಹಾಕ್ಬೋದು ಮಾರೆ. ಇಲ್ಲದ್ರೆ ವೈಪರ್ ಹಾಕಿದರೆ ಗರ 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 ಅಂತ ಸೌಂಡ್ ಬರ್ತಾ ಇರ್ತದೆ. ಸೌಂಡ್ ಬಂದರೆ ಮತ್ತು ಗ್ಲಾಸ್ ಎಲ್ಲ ಡ್ಯಾಮೇಜ್ ಆಗಲಿಕ್ಕೆ ಶುರು ಆಗ್ತದೆ. ಡ್ಯಾಮೇಜ್ ಅಂತ ಹೇಳಿದರೆ ಒಂಥರ ಇದು ಹಿಡಿತದೆ, ಬೂಸ್ಟ್ ಹಿಡಿದಾಗೆ ಆಗ್ತದೆ. ಅದೊಂದು ಉಪದ್ರ. ನೋಡುವ, ಜುನೇದ್ ಬೈ ಬರಲಿ, ಅದಾದಮೇಲೆ ಸೀದಾ ಹೊರಡುವ. ಕರೆಕ್ಟಾಗಿ ಕಕ್ಕಿಂಜೆ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿ ಒಂದೇ ತೊಂದರೆ, ಪಾರ್ಕಿಂಗ್ ಸಿಗೋದಿಲ್ಲ. ಹೋದ ವಾರ ಜಗಳ ಆಗಿತ್ತು, ಅಲ್ಲಿ ಬೊಬ್ಬೆ ಹೊಡಿತಾ ಇಡ್ತಾರೆ ಮಾರೆ. ಮತ್ತು ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಇರ್ತದೆ, ಬಟ್ ಇವತ್ತು ಅವರಿಗೆ ಅಂಗಡಿ ಇಲ್ಲ. ಈಗ ಅಲ್ಲಿ ಒಳಗೆ ಹೋದರೆ ಶುರು ಆಗ್ತದೆ. ಇವತ್ತು ಬ್ಲಾಕ್ ಇಲ್ಲದಿದ್ದರೆ ಸಾಕು, ಅಲ್ಲಿ ಅಕ್ಕಿ ಹಾಕ್ಲಿಕ್ಕೆ ಉಂಟು. ಅದೇ ಒಂದು ದೊಡ್ಡ ಉಪದ್ರ. ಸೈಡ್ ಸಿಗ್ಲಿ ನೋಡಿ, ಎಲ್ಲಿ ಅಂತ ನಿಲ್ಲಿಸಲಿ ಸ್ವಾಮಿ ಗಾಡಿಯನ್ನು? ಎಲ್ಲಿ ಅಂತ ನಿಲ್ಲಿಸೋದು? ಇಲ್ಲಿಗೆ ಅಕ್ಕಿ ಹಾಕ್ಲಿಕ್ಕೆ ಇರೋದು, ಬಟ್ ಇಲ್ಲಿ ಗಾಡಿ ನಿಲ್ಲಿಸಿದ್ದಾರೆ. ಅದೊಂದು ದೊಡ್ಡ ಉಪದ್ರ. ನೋಡುವ ಎಂತಾಗ್ತದೆ ಅಂತ. ಅವ್ರು ತೆಗೆದ್ರೆ ಅಲ್ಲಿ ಹಾಕುವ ಗಾಡಿ. ಎಲ್ಲ ಬ್ಲಾಕ್ ಆಗ್ತದೆ, ಹಿಂದ್ಗಡೆ ಎಲ್ಲ ಬ್ಲಾಕ್ ಆಗ್ತದೆ ನೋಡಿ. ಡ್ರೈವರ್ಗಳ ಪಾಡು ಹೇಳಿ ಸುಖ ಇಲ್ಲ ಸ್ವಾಮಿ. ನೋಡಿ, ನಮ್ಮ ಹುಡುಗ ಅಲ್ಲಿದ್ದಾನೆ ಆ ಮೂಲೆಯಲ್ಲಿ, ಬಟ್ ನಾನು ಇಲ್ಲಿಂದ ಒಂದು ಕಿಲೋಮೀಟ್ರ್ ಎದುರುಗಡೆ ಅಂದೆ, ಬಿಕಾಸ್ ಅಲ್ಲಿ ಜಾಗ ಇಲ್ಲ ಅಂತೇಳಿ ತಿರುಗಿಸ್ಲಿಕ್ಕೆ. ಸೊ ಅಲ್ಲಿ ಫುಲ್ ಬ್ಲಾಕ್ ಆಗಿದೆ ನೋಡಿ. ಅಲ್ಲಿಂದ ಇಲ್ಲಿ ತನಕ ಬಂದೆ, ಫುಲ್ ಬ್ಲಾಕ್ ಅಂತ ಇದ್ರೆ ಬ್ಲಾಕ್. ಎಂತ ಮಾಡೋದು ಅಲ್ಲಿ ಅಕ್ಕಿಯಾಗಿ ಆಗಿದ 3 ಬಾಕಿ ಅಲ್ಲಿಗೆ ಮತ್ತೆ ಎತ್ತಕ್ಕೆ ಹಾಕೋದು.
ಅದು ನಿಲ್ಲಿಸ್ಲಿಕ್ಕೆ ಸಹ ಜಾಗ ಇಲ್ಲ. ಅಲ್ಲಿ ನೋಡಿ, ಈಗ ನಾವು ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗೋ ಫುಲ್ ಬ್ಲಾಕ್ ಆಗಿದೆ ಅಲ್ಲಿ. ನಮ್ಮ ಗಾಡಿಯಲ್ಲಿ ಅಡ್ಡ ಇದ್ದಿದ್ದರಿಂದ ಅವರು ಸಹ ಬೊಬ್ಬೆ ಹೊಡೆಯೋದು, ಈ ಕಡೆಯಿಂದ ಸಹ ಬೊಬ್ಬೆ ಹೊಡೆಯೋದು, ಎಂತ ಅಂತ ಮಾಡೋದು. ನಾವು ಐಟಮ್ ಹಾಕು ಸಹ ಹಾಕಬೇಕು, ಇಲ್ಲಿ ಜಾಗ ಸಹ ಇಲ್ಲ, ಹೇಗೆ ಅಂತ ಹಾಕುವ? ಹೆವಿ ತಲೆನೋವು ಅಂತ ಅಂದ್ಕೊಳ್ಳಿ ಇದೆಲ್ಲ. ಎಲ್ಲಿ ಉಂಟು ನಮ್ಮ ಪಾಯಿಂಟ್, ಎಲ್ಲಿ ಉಂಟು ಗೊತ್ತುಂಟು? ಆ ಬಸ್ ಉಂಟಲ್ಲ ಅಲ್ಲಿ ಹಿಂದ್ಗಡೆ, ಮುಂದ್ಗಡೆ ಅಲ್ಲಿ ಇತ್ತು ನಮ್ಮ ಗಾಡಿ. ಅಲ್ಲಿಂದ ಹಿಂದ್ಗಡೆ ಹೋಗಿ ಅಲ್ಲಿ ತಿರುಗಿಸ್ಕೊಂಡು ಬಂದದ್ದು. ಬಿಡುವುದಿಲ್ಲ ಸ್ವಾಮಿ, ಎಲ್ಲ ಬೊಬ್ಬೆ ಹೊಡಿತಾರೆ, ಎಂತಂತ ಮಾಡೋದು? ಅದು ಅಂಗಡಿಯವರು ಮಾತಾಡಬೇಕು ಅಲ್ಲ ಜನ? ಒಂದು ಜಾಗ ಇಲ್ಲ, ಮತ್ತೆ ವಾಟರ್ ಸಾವಿಗೆ. ಹೌದು ಮಾರು, ಇಲ್ಲಿ ಬಂದು ಸಾಯ್ತಾ ಇರೋದು. ಇಲ್ಲಿವರೆಗೆ ನಡ್ಕೊಂಡು ಬಂದು ಮತ್ತೆ ಈಗ ಇನ್ನೂ ಖಾಲಿ ಆಗಲಿಲ್ಲಲ್ಲ, ಇನ್ನೂ ಹಾಕ್ಬೇಕಲ್ಲ ಅಲ್ಲಿ. ಎಂತ ಮಾಡೋದಂತ ಗೊತ್ತಾಗ್ತಾ ಇಲ್ಲ, ಫುಲ್ಲು ಜಾಮ್ ಆಗಿದೆ ಅಲ್ಲಿ. ಅಲ್ಲಿಗ ಸೈಡ್ಗೆ ಹಾಕ್ಲಿಕ್ಕೆ ಆಗ್ತದಾ ಇಲ್ಲ ಅಂತ ಅದು ಸಹ ಗೊತ್ತಿಲ್ಲ ನನಗೆ. ಅದೊಂದು ದೊಡ್ಡ ಉಪದ್ರ. ಪ್ಲೇಸ್ ಮಾಡಿ ಕೊಡ್ಬೇಕು, ವಾಟರ್ ಕೊಡುವಾಗ ಪ್ಲೇಸ್ ಮಾಡಿ ಕೊಡ್ಬೇಕು. ಎಂಥದಿಲ್ಲ ಇದು. ಅವರು ಸಹ ಮಾತಾಡೋದಿಲ್ಲ, ಅವ್ರಿಗೆ ಐಟಮ್ಸ ಬೇಕು, ಮಾತಾಡೋದು ಸಹ ಇಲ್ಲ ಅಂತ ಇದು ಎಂತ ಮಾಡೋದು? ಈ ಕಕ್ಕಿಂಜದು ವಹಿವಾಟು ಆಗ್ಲಿಕ್ಕಿಲ್ಲ ಮಾರೆ. ಇಲ್ಲಿಗೆ ಸಹ ಐಟಮ್ ಹಾಕ್ಲಿಕ್ಕಿತ್ತು, ಸೊ ಇಲ್ಲಿಗೆ ಸೈಡ್ ಹಾಕಿದ್ದೆ. ಯಾವ ಥರ ಬ್ಲಾಕ್ ಇತ್ತು ಅಂತ ಹೇಳಿದರೆ ನೋಡಿ, ಈಗ ಅಲ್ಲಿ ಖಾಲಿ ಉಂಟು. ಆಗ ಯಾವ ಥರ ಬ್ಲಾಕ್ ಆಯ್ತು ಅಂತ ಹೇಳಿದರೆ, ನಮ್ಮ ಒಂದು ಗಾಡಿಯಿಂದ ಮತ್ತು ಇನ್ನೊಂದು ವಿನಾಯಕದವ್ರದ್ದು ಗಾಡಿ ಇತ್ತು, 2 ಗಾಡಿಯಿಂದ ಫುಲ್ಲು ಬ್ಲಾಕ್ ಅಂತ ಅಂದ್ಕೊಳ್ಳಿ. ಈ ಕಕ್ಕಿಂಜಾಗ ಬರೋದು ಅರೆಸಾಹಸ. ನಾನು ಬ್ಲಾಗ್ ಮಾಡೋದಿಲ್ಲ ಅದಕ್ಕೆ, ಇಲ್ಲೆಲ್ಲ ಬಂದರೆ ಆದರೂ ಮಾಡ್ತಾ ಇರೋದು. ಬಿಕಾಸ್ ನಿಮಗೆ ಸಹ ಅನುಭವ ಗೊತ್ತಾಗಬೇಕಲ್ಲ. ಈಗ ನಾವು ವೀಡಿಯೋ ಮಾಡ್ತೇವೆಲ್ಲ ಹೌದು, ಅನುಭವವನ್ನು ಹಂಚಿಕೊಂಡ್ರಲ್ಲ ನಿಮಗೆ ಸಹ ನಮ್ಮ ಕಷ್ಟ ಗೊತ್ತಾಗೋದು. ಅಲ್ಲಿಂದ ಈ ಕಡೆಯಿಂದ ಅಲ್ಲಿ ನಿಲ್ಲಿಸಿದ್ದೆ, ಅಲ್ಲಿ ಬೈಕ್ ನಿಂತಿದೆಯಲ್ಲ, ಸ್ಕೂಟಿ ಎಲ್ಲ ನಿಂತಿದೆ ನೋಡಿ, ಅಲ್ಲಿ ನಿಲ್ಲಿಸಿದೆ. ಅಲ್ಲಿಂದ ಈ ಕಡೆಯಿಂದ ಹೋಗಿ 1 ಕಿಲೋಮೀಟ್ರ್ ಸುತ್ತಾಡಿಕೊಂಡು ಬಂದು ಮತ್ತೆ ಇಲ್ಲಿ ಬಂದು ಹಾಕಿದ್ದು. ಫುಲ್ ಬ್ಲಾಕ್ ಆಯಿತು ಒಮ್ಮೆ, ಆದರೆ ಸಹ ತಲೆ ಕೊಡಿಸ್ಕೊಳ್ಳಿಲ್ಲ. ಯಾಕಂತ ಹೇಳಿದರೆ ನಮಗೆ ಸಹ ಇಲ್ಲಿ ಐಟಮ್ ಹಾಕಬೇಕು, ಎಂತ ಮಾಡೋದು? ನಾವು ಸಹ ಎಂತ ಮಾಡೋದು? ಇದು ಐಟಮ್ ಸಹ ಬೇಕು, ಜಾಗ ಸಹ ಮಾಡಿ ಕೊಡೋದಿಲ್ಲ ಅಂತ ಹೇಳಿದ್ರೆ ಎಂತ ಮಾಡೋದು? ಬನ್ನಿ ಅಲ್ಲಿ ಎದುರು ಹೋಗಿ ತಿರುಗಿಸಿಕೊಂಡು ಬರಬೇಕಷ್ಟೇ ಕರ್ಮಕ್ಕೆ. ಚಲೋ. ಒಂದೊಂದು ಅಂಗಡಿಗಿಂತ ಒಂದು 100-200 ಮೀಟ್ರ್ ಎದುರುಗಡೆ ನಿಲ್ಲಿಸುವಾಗ ಆಗಿದೆ. ಪಾಪ ಜುನೈದ್ ಭಾಯನ್ನು ನೆನೆಸ್ಕೊಂಡ್ರೆ ಬೇಸರ ಆಗ್ತದೆ ನೋಡಿ. ಅಂಗಡಿ ಇರೋದು ಅಲ್ಲಿ ಒಂದು 200 ಮೀಟ್ರ್ ಹಿಂದ್ಗಡೆ, ಬಟ್ ಅವರು ಪಾಪ ಇಲ್ಲಿಂದ ಎತ್ಕೊಂಡು ಹೋಗಿ ಅಲ್ಲಿ ಹಾಕಬೇಕು, ದೊಡ್ಡ ದೊಡ್ಡ ಕಟ್ಟು. ಅವ್ರು ಹಾಕಲಿ ಅಂತ ಅವ್ರು ಹಾಕಲಿ, ಇಲ್ಲಿ ಜಾಗ ಇಲ್ಲ ಫಸ್ಟ್ ಆಫ್ ಆಲ್. ನೋಡಿ, ಆ ಕಡೆ ಈ ಕಡೆ ಎಲ್ಲ ಫುಲ್ ಗಾಡಿ, ರೋಡ್ ಖಾಲಿ ಉಂಟಂತೇಳಿ ಸೈಡೆಲ್ಲ ಬ್ಲಾಕ್ ಆಗಿದೆ. ಬ್ಲಾಕ್ ಅಂತ ಹೇಳಿದರೆ ಸೈಡೆಲ್ಲ ಪಾರ್ಕಿಂಗ್ ಮಾಡಿ ಇಟ್ಟಿದ್ದಾರೆ. ಅವ್ರು ಇಲ್ಲಿ ಹಾಕುವಾಗ ನಾನು ಅಲ್ಲಿ ಎದುರುಗಡೆ ಹೋಗಿ ಐಟಮ್ ಹಾಕು ಅಂತೇಳಿ ಸ್ವಲ್ಪ ಐಟಮ್ ಕೂಡ ತಗೊಳ್ಳಿಕ್ಕೆ ಉಂಟು. ಇದು ಮುಗಿಯದ ನೆನಪು, ವಿರಹಗಳೇ